ಇವತ್ತು ನಾವು ಪ್ರತಿಯೊಬ್ಬ ಕನ್ನಡಿಗನು, ವಿಶೇಷವಾಗಿ ರಾಜಕೀಯದಲ್ಲಿ ಆಸಕ್ತಿ ಇರೋ ಪ್ರತಿಯೊಬ್ಬರು ಕಡ್ಡಾಯವಾಗಿ ತಿಳಿಯಬೇಕಾದ ಅತ್ಯಂತ ಬಿಸಿ ಬಿಸಿ ಹಾಗೂ ರೋಚಕ ವಿಷಯದ ಬಗ್ಗೆ ಮಾತನಾಡಕ್ ಬಂದಿದ್ದೇವೆ. ಕರ್ನಾಟಕ ರಾಜಕೀಯ ಅಂದಮೇಲೆ ಅಲ್ಲಿ ಒಂದಲ್ಲ ಒಂದು ರಂಗು, ಕೌತುಕ, ಟ್ವಿಸ್ಟ್ ಅಂಡ್ ಟರ್ನ್ಗಳು ಇರಲೇಬೇಕಲ್ವಾ. ಇತ್ತೀಚೆಗೆ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸಚಿವ ಸಂಪುಟ ವಿಸ್ತರಣೆಯಾಯಿತು. 19 ಜನ ಶಾಸಕರು ನೂತನ ಸಚಿವರಾಗಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದ್ರು. ಕೊನೆಗೂ ಸರ್ಕಾರದಲ್ಲಿ ಸಚಿವ ಸ್ಥಾನಗಳ ಹಂಚಿಕೆ ಮುಗಿತು. ಎಲ್ಲವೂ ತಣ್ಣಗಾಯ್ತು ಅಂತ ಪ್ರತಿಯೊಬ್ಬರು ಅಂದ್ಕೊಂಡಿದ್ರು. ಆದ್ರೆ ನಿಜವಾದ ಹೈಡ್ರಾಮಾ ಶುರುವಾಗಿದ್ದೆ ಅಲ್ಲಿಂದ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ ಅಂಗಳದಲ್ಲಿ ಸೃಷ್ಟಿಯಾಗಿರೋ ರಾಜಕೀಯ ಬಿರುಗಾಳಿ ಇದೆಯಲ್ಲ, ಅದು ಸದ್ಯಕ್ಕಂತೂ ಶಮನವಾಗುವಂತೆ ಕಾಣುತ್ತಿಲ್ಲ. ನನಗೆ ಸಚಿವ ಸ್ಥಾನ ತಪ್ಪಿಸಿದ್ದು ನಮ್ಮವರೇ. ಸಿದ್ದರಾಮಯ್ಯ ಅವರ ಆಪ್ತನಾಗಿದ್ದಕ್ಕೆ ನನ್ನನ್ನ ಟಾರ್ಗೆಟ್ ಮಾಡಿದ್ರು. ಮಗನ ಸ್ವಾರ್ಥಕ್ಕಾಗಿ ಹಿರಿಯ ನಾಯಕರಿಗೆ ಆಟವಾಡಿಸಿದ್ರು. ಮಾತು ಕೊಟ್ಟು ಮಾತು ತಪ್ಪಿದ್ರು. ಹೀಗೆ ಸಾಲು ಸಾಲು ಹಿರಿಯ ಶಾಸಕರ ಬಹಿರಂಗ ಆಕ್ರೋಶದ ಹೇಳಿಕೆಗಳು ಈಗ ಇಡೀ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿವೆ. ಅಷ್ಟಕ್ಕೂ ಈ ಸಂಪುಟ ವಿಸ್ತರಣೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊನೆ ಕ್ಷಣದಲ್ಲಿ ಚೆಕ್ಮೇಟ್ ಸಿಕ್ತ. ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಆಡಿದ ಆ ಮಾಸ್ಟರ್ ಗೇಮ್ ಏನೋ. ಸಚಿವ ಸ್ಥಾನ ಕೈ ತಪ್ಪಿದ ಹಿರಿಯ ನಾಯಕರ ಆಕ್ರೋಶದ ಹಿಂದೆ ಇರೋ ನಿಜವಾದ ರಾಜಕೀಯ ರಹಸ್ಯವೇನೋ. ಬ್ಯಾಡಗಿಯಿಂದ ಹಿಡಿದು ಆಳಂದದವರೆಗೆ, ಮೈಸೂರಿನಿಂದ ಹಿಡಿದು ಚಿಕ್ಕಬಳ್ಳಾಪುರದವರೆಗೆ ಶಾಸಕರು ಯಾಕೆ ಈ ಮಟ್ಟಿಗೆ ಕೆರಳಿದ್ದಾರೆ? ಬನ್ನಿ, ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಕಾಂಗ್ರೆಸ್ ಆಂತರಿಕ ರಾಜಕೀಯದ ಪ್ರತಿಯೊಂದು ಸತ್ಯವನ್ನ ಎಳೆ ಎಳೆಯಾಗಿ ಅತ್ಯಂತ ಸರಳವಾಗಿ ಬಿಚ್ಚಿಡ್ತೇವೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಕತೆ ಶುರುವಾಗೋದು ಮೈಸೂರು ಭಾಗದ ಸಾಂಪ್ರದಾಯಿಕ ರಾಜಕೀಯ ವೈರತ್ವದಿಂದ. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮೈಸೂರು ಭಾಗದ ಹಿರಿಯ ನಾಯಕರಾದ ತನ್ವೀರ್ ಸೇಠ್ ಹಾಗೂ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಇದು ಸಂಭವಿಸುತ್ತಿದ್ದಂತೆ ಮೈಸೂರಲ್ಲಿ ಭಾರಿ ರಾಜಕೀಯ ಚರ್ಚೆ ಶುರುವಾಯಿತು. ಇದನ್ನ ಸರಿಯಾಗಿ ಬಳಸಿಕೊಂಡ ವಿಧಾನ ಪರಿಷತ್ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಎಚ್. ವಿಶ್ವನಾಥ್ ಅವರು ಮಾಧ್ಯಮಗಳ ಮುಂದೆ ಬಂದು ಭಾರಿ ಬಾಂಬ್ ಸಿಡಿಸಿದ್ರು. ವಿಶ್ವನಾಥ್ ಅವರ ಆರೋಪ ಏನಿತ್ತು ಗೊತ್ತಾ? ನೇರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರತ್ತ ಬೆರಳು ಮಾಡಿ ತೋರಿಸಿದ ಅವರು, ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ತಪ್ಪಲು ಮೈಸೂರಿನವರೇ ಆದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣ. ತಮ್ಮ ಮಗನಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೈ ತಪ್ಪುತ್ತೆ ಎಂಬ ಸ್ವಾರ್ಥದಿಂದಲೇ ತನ್ವೀರ್ ಸೇಠ್ ಅವರಿಗೆ ಅವಕಾಶ ಸಿಗದಂತೆ ಸಿದ್ದರಾಮಯ್ಯ ಸೈಲೆಂಟ್ ಗೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ವಿಶ್ವನಾಥ್ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಯಿತು. ಮೈಸೂರಿನಂತ ಪ್ರಭಾವಿ ಜಿಲ್ಲೆಯಲ್ಲಿ ತನ್ವೀರ್ ಸೇಠ್ ಅವರಂತಹ ಹಿರಿಯ ಅಲ್ಪಸಂಖ್ಯಾತ ನಾಯಕನಿಗೆ ಸಚಿವ ಸ್ಥಾನ ಸಿಗದಿದ್ರೆ ಅದು ನೇರವಾಗಿ ಯತೀಂದ್ರ ಸಿದ್ದರಾಮಯ್ಯನವರ ಜಿಲ್ಲಾ ಉಸ್ತುವಾರಿ ಸ್ಥಾನಕ್ಕೆ ಅನುಕೂಲವಾಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ಹೀಗೆ ಮಾಡಲಾಗಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡೋಕೆ ಶುರುವಾಯಿತು. ವಿಶ್ವನಾಥ್ ಅವರ ಈ ಆರೋಪಕ್ಕೆ ತಕ್ಷಣವೇ ರಿಯಾಕ್ಟ್ ಮಾಡಿದ್ಯಾರು ಗೊತ್ತಾ? ಅವರು ಬೇರ್ಯಾರು ಅಲ್ಲ, ನಗರಾಭಿವೃದ್ಧಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಗುರುವಾರ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿರುವ ಯತೀಂದ್ರ ಸಿದ್ದರಾಮಯ್ಯ ಎಚ್. ವಿಶ್ವನಾಥ್ ಅವರ ಹೇಳಿಕೆಯನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ರು. ಎಚ್. ವಿಶ್ವನಾಥ್ ಅವರ ಬಳಿ ಯಾವುದೇ ಆಧಾರವಿಲ್ಲ, ಸಾಕ್ಷಿ ಇಲ್ಲ, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಮಾಡ್ತಿದ್ದಾರೆ. ಶಾಸಕ ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ತಪ್ಪಿದ್ರಲ್ಲಿ ನಮ್ಮ ತಂದೆಯವರ ಪಾತ್ರ ಎಳ್ಳಷ್ಟು ಇಲ್ಲ. ನಮ್ಮ ತಂದೆಯವರು ಯಾರ ಹೆಸರನ್ನು ಬೇಡ ಅಂತ ಹೈಕಮಾಂಡ್ಗೆ ಹೇಳಿಲ್ಲ ಅಥವಾ ಯಾರ ವಿರುದ್ಧವೂ ಶಿಫಾರಸು ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪನವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ದರ ಬಗ್ಗೆಯೂ ಯತೀಂದ್ರ ಅವರೇ ಸಂಪೂರ್ಣ ಸತ್ಯವನ್ನ ಬಹಿರಂಗಪಡಿಸಿದ್ರು. ಸಿದ್ದರಾಮಯ್ಯನವರು ಎಚ್.ಸಿ. ಮಹದೇವಪ್ಪ ಅವರ ಹೆಸರನ್ನ ಸಚಿವರ ಪಟ್ಟಿಗೆ ಬಲವಾಗಿ ಶಿಫಾರಸು ಮಾಡಿದ್ರು. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಕೈಗೊಳ್ಳುವಾಗ ಈ ಬಾರಿ ಹೊಸ ಮುಖವಾಗಿ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ನೀಡಬೇಕು ಅನ್ನೋ ತೀರ್ಮಾನಕ್ಕೆ ವರಿಷ್ಠರು ಬಂದ್ರು. ಮಹದೇವಪ್ಪ ಮತ್ತು ತನ್ವೀರ್ ಸೇಠ್ ಇಬ್ರು ಪಕ್ಷದ ಹಿರಿಯ ನಾಯಕರು. ಅವರಿಗೆ ಸಚಿವ ಸ್ಥಾನ ಸಿಗದಿರುವುದಕ್ಕೆ ವರಿಷ್ಠರೇ ಅವರ ಜೊತೆ ಮಾತನಾಡಿ ಮನವೊಲಿಸುವ ಕೆಲಸ ಮಾಡಿದ್ದಾರೆ ಅಂತೇಳಿ ಯತೀಂದ್ರ ಕಂಪ್ಲೀಟ್ ಕ್ಲಾರಿಟಿ ಕೊಟ್ರು. ಅಷ್ಟೇ ಅಲ್ಲ, ಕುರುಬ ಸಮುದಾಯದಲ್ಲಿದ್ದ ಅಸಮಾಧಾನ ಮತ್ತು ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟಿದ್ದರಿಂದಲೇ ತಮಗೆ ಪರಿಷತ್ ಕೋಟಾದಲ್ಲಿ ಸಚಿವ ಸ್ಥಾನ ಸಿಕ್ತು ಅನ್ನೋದನ್ನ ಯತೀಂದ್ರ ಮುಕ್ತವಾಗಿ ಒಪ್ಪಿಕೊಂಡಿದ್ದಾರೆ. ಈಗ ಇಡೀ ಸಂಪುಟ ವಿಸ್ತರಣೆಯ ಅತ್ಯಂತ ಕುತೂಹಲಕಾರಿ ಮತ್ತು ಡ್ರಾಮೆಟಿಕ್ ಅಧ್ಯಾಯಕ್ಕೆ ಬರೋಣ. ಸಂಪುಟ ವಿಸ್ತರಣೆಯ ದಿನದಂದು ರಾಜಭವನದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತಿತ್ತು. ಆದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಮನೆಯಲ್ಲೇ ಇದ್ರು ರಾಜಭವನದತ್ತ ಸುಳಿಯಲೇ ಇಲ್ಲ. ರಾಜಕೀಯದಲ್ಲಿ ಸಿಎಂ ಅಥವಾ ಮಾಜಿ ಸಿಎಂ ಇಂತಹ ಪ್ರಮುಖ ಕಾರ್ಯಕ್ರಮಕ್ಕೆ ಗೈರಾದಾಗ ಅಲ್ಲಿ ಏನೋ ದೊಡ್ಡ ಮಟ್ಟದ ಅಸಮಾಧಾನ ಹೊಗೆಯಾಡುತ್ತಿದೆ ಅಂತಾನೆ ಅರ್ಥ. ಸಿದ್ದರಾಮಯ್ಯ ಅವರ ಈ ಗೈರು ಹಾಜರಿ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಡ್ತು. ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಅವರ ಮೊದಲ ಸಂಪುಟ ರಚನೆಯಲ್ಲೂ ಮತ್ತು ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲೂ ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಹಾಗೂ ಆಪ್ತರಿಗೆ ಸಿಂಹಪಾಲು ಸಿಕ್ಕಿತ್ತು ಅನ್ನೋದು ವಾಸ್ತವ. ಹೀಗಿದ್ರೂ ಸಿದ್ದರಾಮಯ್ಯ ಕೆರಳಿದ್ದಕ್ಕೆ ಕಾರಣವೇನು ಗೊತ್ತಾ? ಕೊನೆಯ ಕ್ಷಣದಲ್ಲಿ ಹೈಕಮಾಂಡ್ ಅವರಿಗೆ ನೀಡಿದ ಚೆಕ್ಮೇಟ್. ಕಾಂಗ್ರೆಸ್ ಅಂಗಳದಲ್ಲಿ ನಡೆಯುತ್ತಿರುವ ಚರ್ಚೆಯ ಪ್ರಕಾರ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರವರನ್ನ ಕುರುಬ ಸಮುದಾಯದ ಕೋಟಾದಡಿ ಸಚಿವರನ್ನಾಗಿ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ರು. ಅವರ ಹೆಸರನ್ನ ವರಿಷ್ಠರಿಗೆ ಕೊಟ್ಟಿದ್ರು. ಆದ್ರೆ ಕೊನೆಯ ಕ್ಷಣದಲ್ಲಿ ಹೈಕಮಾಂಡ್ ನಾಯಕರು ಒಂದು ಹೊಸ ಲೆಕ್ಕಾಚಾರ ಹೆಣೆದ್ರು. ಬಸವರಾಜ
ಶಿವಣ್ಣವರ ಬದಲಿಗೆ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರಿಗೆ ಅವಕಾಶ ನೀಡಲು ತೀರ್ಮಾನಿಸಿದ್ರು. ಇದರಿಂದ ಕುರುಬ ಸಮುದಾಯಕ್ಕೂ ಪ್ರಾತಿನಿಧ್ಯ ಸಿಗುತ್ತೆ, ಜೊತೆಗೆ ಸಂಪುಟದಲ್ಲಿ ಮಹಿಳೆಯರಿಗೂ ಸ್ಥಾನ ಸಿಕ್ಕಂತಾಗುತ್ತೆ ಅನ್ನೋದು ಹೈಕಮಾಂಡ್ನ ಪ್ಲಾನ್ ಆಗಿತ್ತು. ಆದ್ರೆ ಇದಕ್ಕೆ ಸಿದ್ದರಾಮಯ್ಯ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಈಗಾಗಲೇ ನನ್ನ ಮಗ ಯತೀಂದ್ರ ಪರಿಷತ್ ಸದಸ್ಯರಾಗಿ ಸಚಿವರಾಗಿದ್ದಾರೆ. ಹೀಗಿರುವಾಗ ಪರಿಷತ್ನಿಂದಲೇ ಮತ್ತೊಬ್ಬ ಕುರುಬ ಸಮುದಾಯದ ಮಹಿಳೆಗೆ ಸಚಿವ ಸ್ಥಾನ ನೀಡುವುದು ಸೂಕ್ತವಲ್ಲ. ಪರಿಷತ್ಗೆ 2 ಸಚಿವ ಸ್ಥಾನ ಬೇಡ ಅಂತ ವಾದಿಸಿದ್ರು. ಸಿದ್ದರಾಮಯ್ಯ ಅವರ ತೀವ್ರ ಆಕ್ಷೇಪದ ಹಿನ್ನೆಲೆಯಲ್ಲಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಕೆಲವೇ ಗಂಟೆಗಳಿರುವಾಗ ಗಾಯತ್ರಿ ಶಾಂತೇಗೌಡ ಅವರ ಪ್ರಮಾಣ ವಚನವನ್ನ ಹೈಕಮಾಂಡ್ ತಡೆ ಹಿಡಿತು. ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವುದು ಇದೇ ಒಂದು ಬಾಕಿ ಉಳಿದಿರೋ ಸಚಿವ ಸ್ಥಾನ. ಇಲ್ಲಿ ಹೈಕಮಾಂಡ್ಗೆ ಎದುರಾಗುವ ಧರ್ಮ ಸಂಕಟ ಏನ್ ಗೊತ್ತಾ? ಒಂದು ವೇಳೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಕೈಬಿಟ್ಟು ಮತ್ತೆ ಬಸವರಾಜ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ನೀಡಿದ್ರೆ ಇಡೀ ಸಂಪುಟ ವಿಸ್ತರಣೆಯಲ್ಲಿ ಒಬ್ಬ ಮಹಿಳೆಗೂ ಅವಕಾಶ ನೀಡಲಿಲ್ಲ ಅನ್ನೋ ತೀವ್ರ ಟೀಕೆಯನ್ನ ಕಾಂಗ್ರೆಸ್ ಎದುರಿಸಬೇಕಾಗುತ್ತೆ. ಒಂದು ವೇಳೆ ಗಾಯತ್ರಿ ಅವರನ್ನ ಬದಲಿಸಿ ಬೇರೆ ಸಮುದಾಯದ ಮಹಿಳೆಗೆ ಅವಕಾಶ ಕೊಟ್ರೆ ಕುರುಬ ಸಮುದಾಯಕ್ಕೆ ಸಿಗಬೇಕಿದ್ದ ಹೆಚ್ಚುವರಿ ಸ್ಥಾನ ಕೈತಪ್ಪಿದಂತಾಗುತ್ತೆ. ಈ ಎಲ್ಲ ಕಗ್ಗಂಟನ್ನ ಬಗೆಹರಿಸಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತುರ್ತಾಗಿ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಅವರು ಬೆಂಗಳೂರಿಗೆ ಬಂದು ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಬಿಕೆ ಹರಿಪ್ರಸಾದ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸರಣಿ ಸಭೆಗಳನ್ನು ನಡೆಸಿ ಈ ಬಾಕಿ ಉಳಿದಿರುವ ಒಂದು ಸ್ಥಾನದ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಈ ಸಂಪುಟ ವಿಸ್ತರಣೆಯ ಬಿಸಿಯಲ್ಲಿ ಅತ್ಯಂತ ಭಾವುಕರಾಗಿ ಮತ್ತು ಆಕ್ರೋಶದಿಂದ ಮಾತನಾಡಿದ ಮತ್ತೊಬ್ಬ ಹಿರಿಯ ಶಾಸಕ ಯಾರು ಅಂದ್ರೆ ಅದು ಆಳಂದ ಕ್ಷೇತ್ರದ ಬಿಆರ್ ಪಾಟೀಲ್. ಕಲಬುರಗಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿರೋ ಬಿಆರ್ ಪಾಟೀಲ್ ಸಿದ್ದರಾಮಯ್ಯ ಅವರ ವಿರುದ್ಧವೇ ನೇರ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಸಚಿವ ಸ್ಥಾನಕ್ಕೆ ಕಲಬುರಗಿ ಜಿಲ್ಲೆಯ ನಾಯಕರೇ ಅಡ್ಡಿಯಾಗಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ನನಗೆ ಹೇಳಿದ್ದಾರೆ. ಅದು ಯಾವ ನಾಯಕ ಅಂತ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ತಮ್ಮ ತಪ್ಪಿನಿಂದ ಜಾರಿಕೊಳ್ಳಲು ನೆಪಕ್ಕೆ ಈ ರೀತಿ ಹೇಳಿದ್ರ ಅಥವಾ ನಿಜ ಹೇಳಿದ್ರ ಅನ್ನೋದು ಆ ದೇವರಿಗೆ ಗೊತ್ತು ಅಂತ ಅತ್ಯಂತ ಕಟುವಾಗಿ ಮಾತನಾಡಿದ್ದಾರೆ. ಶಾಸಕ ಬಿಆರ್ ಪಾಟೀಲ್ ಅವರ ಬೇಸರಕ್ಕೆ ಮುಖ್ಯ ಕಾರಣ ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪಿದ್ದು. ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಆಳಂದಕ್ಕೆ ಬಂದು ಬಹಿರಂಗ ಸಭೆಯಲ್ಲಿ ನನ್ನ ಆತ್ಮೀಯ ಗೆಳೆಯ ಬಿಆರ್ ಪಾಟೀಲ್ ರನ್ನ ಗೆಲ್ಲಿಸಿ ಕಳಿಸಿ ನಾನು ಅವರನ್ನ ಸಚಿವರನ್ನಾಗಿ ಮಾಡುತ್ತೇನೆ ಅಂತ ಜನರಿಗೆ ಮಾತನ್ನ ಕೊಟ್ಟಿದ್ರು. ಜೊತೆಗೆ ಚುನಾವಣೆ ಗೆದ್ದ ಮೇಲೆಯೂ 3 ಬಾರಿ ನನ್ನನ್ನ ಕರೆದು ನಿನ್ನನ್ನ ಮಂತ್ರಿ ಮಾಡುತ್ತೇನೆ ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಮಾತು ಕೊಟ್ಟು ಮಾತು ತಪ್ಪಿದ್ರು ಅಂತ ಬಿಆರ್ ಪಾಟೀಲ್ ತಮ್ಮ ಮನದ ನೋವನ್ನ ತೋಡಿಕೊಂಡಿದ್ದಾರೆ. ಇನ್ನೊಂದೆಡೆ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲೂ ಭಾರಿ ಸ್ಫೋಟ ಸಂಭವಿಸಿದೆ. ಮಾಜಿ ಸಚಿವ ಎಂಸಿ ಸುಧಾಕರ್ ಅವರು ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ನೇರವಾಗಿಯೇ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ವಿರುದ್ಧ ಸಮರ ಸಾರಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಎಂಸಿ ಸುಧಾಕರ್ ಸಿಎಂ ಹೆಸರನ್ನ ನೇರವಾಗಿ ಉಲ್ಲೇಖಿಸದೆ ಸರ್ಕಾರದ ಮುಖ್ಯಸ್ಥರು ಅಂತ ಕರೆಯುತ್ತಾ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಾನು ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಯನ್ನ ಮೆಚ್ಚಿ ಅವರಿಗೆ ಆಪ್ತನಾದೆ. ನಾನು ಯಾವುದೇ ಜಾತಿ ನೋಡಿ ನಾಯಕತ್ವ ಮೆಚ್ಚಿಕೊಂಡವನಲ್ಲ. ಆದ್ರೆ ಸಿದ್ದರಾಮಯ್ಯನವರ ಆಪ್ತ ಅನ್ನೋ ಒಂದೇ ಕಾರಣಕ್ಕೆ ವೈಯಕ್ತಿಕ ದ್ವೇಷ ಸಾಧಿಸಿ ನನಗೆ ಸಚಿವ ಸ್ಥಾನ ಕೈತಪ್ಪುವಂತೆ ಮಾಡಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾವ ಮಾನದಂಡದ ಮೇಲೆ ಸಚಿವ ಸ್ಥಾನ ನೀಡಲಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸರ್ಕಾರದ ಮುಖ್ಯಸ್ಥರ ಆಶಯದಂತೆ ನಾನು ನಡೆದುಕೊಂಡಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನ ಪಕ್ಕಕ್ಕೆ ಸರಿಸಲಾಗಿದೆ. ಸಿದ್ದರಾಮಯ್ಯ ಅವರ ಮಾತಿಗೆ ಈ ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಮನ್ನಣೆ ಸಿಕ್ಕಿಲ್ಲ. ಅವರ ತ್ಯಾಗಕ್ಕೆ ಬೆಲೆಯೇ ಇಲ್ಲದಂತಾಗಿದೆ. ಮುಂಬರುವ ದಿನಗಳಲ್ಲಿ ಸಿದ್ದರಾಮಯ್ಯ ಅವರನ್ನ ಈ ಪಕ್ಷ ಹೇಗೆ ನಡೆಸಿಕೊಳ್ಳುತ್ತೆ ಮತ್ತು ಅವರಿಗೆ ಯಾವ ಸ್ಥಿತಿ ಬರುತ್ತೆ ಅನ್ನೋದನ್ನ ಕಾದು ನೋಡಿ. ಈ ಪುಟ್ಟ ಸಂಪುಟ ಮಾಡಲು 2 ತಿಂಗಳು ಬೇಕಿತ್ತಾ ಅಂತ ಪ್ರಶ್ನಿಸಿರೋ ಸುಧಾಕರ್ ಅಗತ್ಯ ಬಿದ್ದರೆ ಮುಂದಿನ ದಿನಗಳಲ್ಲಿ ಕಠಿಣ ರಾಜಕೀಯ ನಿರ್ಧಾರ ಕೈಗೊಳ್ಳೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ನಾವು ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣವರ ಅವರು ಬಿಚ್ಚಿಟ್ಟಿರೋ ಆಘಾತಕಾರಿ ಸತ್ಯದ ಬಗ್ಗೆ ತಿಳಿಯಬೇಕಾಗಿದೆ. ಬಸವರಾಜ ಶಿವಣ್ಣವರ ಅವರು ತಮಗೆ ಸಚಿವ ಸ್ಥಾನ ಕೈತಪ್ಪಿದ ರಹಸ್ಯವನ್ನ ಮಾಧ್ಯಮಗಳ ಮುಂದೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅವರ ಪ್ರಕಾರ ನನ್ನ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರೇ ನನ್ನ ಗಾಡ್ ಫಾದರ್. ಉತ್ತರ ಕರ್ನಾಟಕದ ಭಾಗದಿಂದ ನನ್ನನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಕೊನೆಯ ಹಂತದವರೆಗೂ ನನ್ನ ಹೆಸರೇ ಪಟ್ಟಿಯಲ್ಲಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೂ ಇಲ್ಲದೆ ಡಿಕೆ ಶಿವಕುಮಾರ್ ಅವರ ಗಮನಕ್ಕೂ ಇಲ್ಲದೆ ಹೈಕಮಾಂಡ್ ಒಂದಷ್ಟು ಹೊಸ ಹೆಸರುಗಳನ್ನ ಪಟ್ಟಿಗೆ ಸೇರಿಸಿತು. ಸಚಿವ ಸ್ಥಾನ ಸಿಗದಿದ್ದಕ್ಕೆ ತೀವ್ರ ಬೇಸರಗೊಂಡಿದ್ದ ಶಿವಣ್ಣವರ ಅವರು ತಮಗೆ ನೀಡಲಾಗಿದ್ದ ಅರಣ್ಯ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧರಿಸಿ ರಾಜೀನಾಮೆ ಪತ್ರ ಹಿಡಿದುಕೊಂಡು ನೇರವಾಗಿ ಸಿದ್ದರಾಮಯ್ಯನವರ ಬಳಿ ಹೋಗಿದ್ರು. ಆದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಡ, ಆತುರದ ನಿರ್ಧಾರ ತಗೋಬೇಡ, ತಡೆದುಕೋ, ಕ್ಷೇತ್ರದಲ್ಲಿ ಕೆಲಸ ಮಾಡು, ಮುಂದೆ ನಿನಗೆ ಒಳ್ಳೆಯದು ಮಾಡುತ್ತೇವೆ ಅಂತ ಹೇಳಿ ರಾಜೀನಾಮೆ ನೀಡದಂತೆ ತಡೆದು ಸಮಾಧಾನ ಪಡಿಸಿದ್ದಾರೆ. ಶಿವಣ್ಣವರ ಅವರು ಮಾಧ್ಯಮಗಳಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇನ್ನೂ ಇದೆ. ಆದ್ರೆ ಸಚಿವ ಸ್ಥಾನ ಬಿಟ್ಟು ಬೇರೆ ಯಾವುದೇ ನಾಮನಿರ್ದೇಶಿತ ಹುದ್ದೆ ಅಥವಾ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟರು ನಾನು ಸ್ವೀಕರಿಸೋದಿಲ್ಲ. ಸಾಮಾನ್ಯ ಶಾಸಕನಾಗಿಯೇ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೇನೆ ಅಂತ ತಮ್ಮ ನಿಲುವನ್ನು
ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ಈ ಇಡೀ ಬೆಳವಣಿಗೆಯನ್ನ ಗಮನಿಸಿದ್ರೆ ನಮಗೆ ಏನು ಅರ್ಥವಾಗುತ್ತೆ? ಸಂಪುಟ ವಿಸ್ತರಣೆಯು ಕಾಂಗ್ರೆಸ್ ಪಕ್ಷದಲ್ಲಿನ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಶಮನ ಮಾಡುವ ಬದಲು ಅದನ್ನ ಮತ್ತಷ್ಟು ಹೆಚ್ಚಿಸಿದೆ. ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿದ್ದ ನಾಯಕರಿಗೆ ನಾವು ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡಿದ್ದಕ್ಕೆ ನಮಗೆ ಶಿಕ್ಷೆ ಆಯಿತು ಎಂಬ ಅಭದ್ರತೆ ಕಾಡುತ್ತಿದೆ. ಇನ್ನೊಂದೆಡೆ ಹೈಕಮಾಂಡ್ನ ಕೊನೆ ಕ್ಷಣದ ಹಸ್ತಕ್ಷೇಪವು ರಾಜ್ಯದ ಪ್ರಭಾವಿ ನಾಯಕರ ಅಸ್ತಿತ್ವಕ್ಕೆ ಸವಾಲು ಎಸೆದಿದೆ. ಹಿರಿಯ ನಾಯಕರಾದ ತನ್ವೀರ್ ಸೇಠ್, ಎಚ್.ಸಿ. ಮಹದೇವಪ್ಪ, ಬಿ.ಆರ್. ಪಾಟೀಲ್, ಎಂ.ಸಿ. ಸುಧಾಕರ್ ಹಾಗೂ ಬಸವರಾಜ ಶಿವಣ್ಣವರ ಅವರಂತಹ ಶಾಸಕರ ಅಸಮಾಧಾನವು ಮುಂಬರುವ ಲೋಕಸಭಾ ಅಥವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೇಲೆ ಹಾಗೂ ಸರ್ಕಾರದ ಸ್ಥಿರತೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ ಅನ್ನೋದು ಈಗ ಕುತೂಹಲದ ವಿಷಯ. ಹಾಗಾದ್ರೆ ಸುರ್ಜೇವಾಲಾ ಅವರ ಸಂಧಾನ ಸೂತ್ರ ನಿಜಕ್ಕೂ ಯಶಸ್ವಿಯಾಗುತ್ತಾ ಅಥವಾ ಈ ಅಸಮಾಧಾನದ ಬೆಂಕಿ ಕಾಂಗ್ರೆಸ್ ಅಂಗಳದಲ್ಲಿ ಇನ್ನಷ್ಟು ದೊಡ್ಡದಾಗಿ ಉರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ನಿಮ್ಮ ಪ್ರಕಾರ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಗೆ ಸಚಿವ ಸ್ಥಾನ ಸಿಗದಿರುವುದು ಅವರ ವಿರುದ್ಧ ನಡೆದ ರಾಜಕೀಯ ತಂತ್ರವೇ ಅಥವಾ ಹೈಕಮಾಂಡ್ನ ಹೊಸಬರಿಗೆ ಅವಕಾಶ ನೀಡುವ ನಿರ್ಧಾರ ಸರಿಯಾಗಿದೆಯೇ? ಹಾಗೇನೆ ಮಾತು ಕೊಟ್ಟು ಮಾತು ತಪ್ಪಿದ ನಾಯಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನ ತಿಳಿಸಿ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರಿಗೂ ತಲುಪಲಿ. ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಇಂತಹ ಅತ್ಯಂತ ನಿಖರವಾದ ವಿಶಾಲವಾದ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ರೋಚಕ ರಾಜಕೀಯ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.